ನಂತರ ಅಮಿತ್ ಶಾ ಅವರೇ ಖುದ್ದು ಒಂದು ಬಾರಿ ಕರೆದರು, ಇಲ್ಲ ನಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಜೊತೆಗೂಡುವಂತ ಸಲಹೆ ಕೊಟ್ಟರು. ನಾನೊಂದು 2 ದಿವಸ ಟೈಮ್ ಕೊಡಿ, ನಾನು ಮೊದಲನೇ ಬಾರಿನೂ ನಮ್ಮ ತಂದೆಯವರ ಸಹಮತದಿಂದ ನಾನು BJP ಜೊತೆ ಸರ್ಕಾರ ಮಾಡಿರಲಿಲ್ಲ. ಸ್ವಲ್ಪ ಸಮಯ ಕೊಟ್ಟರೆ ಈಗಿನ ಅವರು ಕಾಂಗ್ರೆಸ್ನ ನಂಬಿ ನೊಂದಿದ್ದಾರೆ, ಅವರನ್ನು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಬರಕ್ಕೆ ತಯಾರಾಗಿದ್ದೇನೆ, ಸ್ವಲ್ಪ ಸಮಯಾವಕಾಶ ಕೊಡಿ. ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಹೊಂದಾಣಿಕೆ ಮಾಡಿದ್ರು. ಬಹುಶಃ ಅತ್ಯಂತ ಗೌರವಯುತವಾಗಿ ನಮ್ಮೆಲ್ಲರನ್ನು ನಡೆಸ್ಕೊತಾ ಇದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಅದರಿಂದ ಇವತ್ತಿನ ಒಂದು ವಾಜಪೇಯಿಯವರ ಶತಮಾನೋತ್ಸವದಲ್ಲಿ ಒಂದು ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ನನಗೆ ಬೇಕಾಗಿರೋದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು. ಆ ನಿಟ್ಟಿನಲ್ಲಿ ಈ ನಾಡಿನ ಜನತೆಗೆ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ, ನೋಡಿದೀವಿ ಇದೆಲ್ಲ. ಬಹುಶಃ 2006, 2007 ನಾನು ಆಕಸ್ಮಿಕವಾಗಿ BJP ಜೊತೆ ಸಂಬಂಧ ಬೆಳೆಸ್ತೀನಿ. ಕೆಲವು ನನ್ನಿಂದ ಆಗದೆ ಇರತಕ್ಕಂಥ ತಪ್ಪುಗಳಿಗೆ ನಾನು ತಲೆ ಬೇಸರ ಇಲ್ಲ. ಬಹುಶಃ ಅದೊಂದು ಇತಿಹಾಸದ ಆಡಳಿತ. ಅದು ಬಹುಶಃ ಅವತ್ತಿನ ಆಡಳಿತ ಗೌರವಾನ್ವಿತ ವಾಜಪೇಯಿ ಅತ್ಯಂತ ಉತ್ತಮವಾದಂಥ ಆಡಳಿತದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ 2006, 2007 BJP JDSನ ಸರ್ಕಾರದಲ್ಲಿ ಮಾಡಿ ತೋರಿಸಿದ್ದೆ. ಅದೆಲ್ಲವನ್ನು ಮರುಕಳಿಸಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಂತರ 2ನೇ ಬಾರಿ ಆದೆ, ನಾನೇ ಸದ್ಯ ಬೇಗ ಹೋಗೋಣ ಅಂತ ಹೊರಗಡೆ ಬಂದೆ. ಪರಿಸ್ಥಿತಿ ಏನಿತ್ತು ಗೊತ್ತಿತ್ತು ನನಗೆ. ರೈತರಿಗೆ ಮಾತು ಕೊಟ್ಟಿದ್ದೆ, ರೈತರು ಮಾತು ಉಳಿಸ್ಕೊಟ್ಟೆ, ಹೊರಗಡೆ ಬಂದೆ.